ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಒಂದು ಹೊಸ ಮೈಕ್ ತಗೊಂಡೆ. ವೈರ್ಲೆಸ್ ಮೈಕ್ ಇದು ಡಿಜಿಟೆಕ್ ಅಂತ 2-in-1 ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ ಅಂತ ನೋಡಿ. ಸೊ ಈ ಮೈಕು ಅಂದರೆ ಇದೊಂದು ಮೈಕ್ ಇತ್ತು ನನ್ನ ಹತ್ರ. ತುಂಬ ಹಳತಾಗಿದೆ. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿತ್ತು, ಆಮೇಲೆ ಬರ್ತಾ ಬರ್ತಾ ಈ ಮೈಕು ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ಟಾರ್ಟ್ ಆಯಿತು. ಒಂದು ಮೈಕ್ ಸಂಪೂರ್ಣವಾಗಿ ಹೋಯಿತು. ಈ ಮೈಕ್ ಒಟ್ಟು 2 ಕೊಟ್ಟಿದ್ರು ಅವರು. ಈ ಮೈಕ್ ಸಂಪೂರ್ಣ ಹೋಯಿತು. ಈಗ ಸದ್ಯಕ್ಕೆ ನಾನು ಮಾತಾಡ್ತಿರೋದು ಇದೇ ಮೈಕಲ್ಲಿ. ಸೊ ಅಂದರೆ ಚಾರ್ಜು ಏನೂ ಇಲ್ಲ. ಲೈಕ್ ಮುಂಚೆ ಒಂದು ದಿನ ಚಾರ್ಜ್ ಮಾಡಿದ್ರೆ ಒಂದು 3 days to 4 days ಬರ್ತಾಯಿದೆ. ಆನಂತರ ಸಂಪೂರ್ಣವಾಗಿ ಚಾರ್ಜ್ ಕೆಪಾಸಿಟಿ ಇದೆಯಲ್ಲ ಅದು ಕಳ್ಕೊಂತು. ಅದಕ್ಕೆ ತುಂಬ ಯೂಸ್ ಆಗುತ್ತೆ ನನಗೆ ಈ ಮೈಕ್. ಸಾಕಷ್ಟು ವಾಯ್ಸ್ ಅವರೆಲ್ಲ ಕೊಡ್ತಾ ಇರ್ತೀನಿ ನಿಮಗೆ, ಲೈಕ್ ಆಟೋ ವಾಯ್ಸ್ ಆಗಲಿ ಅಥವಾ ಯಾವ್ದಾದ್ರು ಪ್ರಮೋಷನಲ್ ಆ್ಯಡ್ ವಾಯ್ಸ್ ಆಗಲಿ, ಈ ಥರದ್ದೆಲ್ಲ ಕೊಡ್ತಾ ಇರ್ತೀನಿ. ಆ ಸಲುವಾಗಿ ಇಂಥದ್ದೊಂದು ಮೈಕ್ ತುಂಬ ಅನಿವಾರ್ಯ ಆಗಿತ್ತು. ಸ್ವಲ್ಪ ಜಾಸ್ತಿ ತಗೋಣ ಅಂತ ಅನ್ನಿಸ್ತು, ಬಟ್ ಬಜೆಟ್ ಅಂತಂದರೆ ಐ ಥಿಂಕ್ ಇಷ್ಟೇ ಸಾಕು ಅಂತ ಅನ್ನಿಸ್ತು. 2600 700 ಇತ್ತದು, ಬಟ್ 600ಗೆ ಆಯ್ತದು. ಒಂದು ₹100 ಕ್ಯಾಶ್ ಬ್ಯಾಕ್ ಅಂತ ಬಂತು. ನೋಡೋಣ ಇದ್ರಾಗೆ ಫೀಚರ್ಸ್ ಅಂತಂದರೆ ನಾನು ಓಪನ್ ಮಾಡಿ ತೋರಿಸ್ಕಿಂತ ಮುಂಚೆ ಒಂದಷ್ಟು ಫೀಚರ್ಸ್ ಬಗ್ಗೆ ಹೇಳ್ತೀನಿ. ಲೈಕ್ ಮೇಜರ್ ಇಂಪಾರ್ಟೆಂಟ್ ಅಂದರೆ ನಿಮಗೆ ಒಂದು 6 hour ಚಾರ್ಜ್ ನಿಲ್ಲುತ್ತಂತೆ. ವರ್ಕಿಂಗ್ ಟೈಮ್ ಇನ್ ಒಂದು ಚಾರ್ಜಲ್ಲಿ ಒಂದು 6 hour ಲೈಕ್ ಇದು ಚಾರ್ಜ್ ಇರುತ್ತೆ. ಆ್ಯಂಡ್ ಇದು 1.5 hour ಅಂತಂದರೆ ಒಂದು 50 ನಿಮಿಷ ಚಾರ್ಜ್ ಮಾಡಬೇಕಾಗತ್ತೆ. ಆ್ಯಂಡ್ 100 mAh ಬ್ಯಾಟ್ರಿ ಇದೆ. ನಾಯ್ಸ್ ರಿಡಕ್ಷನ್ 68 dB ಅಂತ ಇದೆ. ನಾಯ್ಸ್ ರೇಷಿಯೋ 68 dB ಅಂತ ಇದೆ. ಒಟ್ಟಿನಲ್ಲಿ ಪರವಾಗಿಲ್ಲ ಅನಿಸುತ್ತೆ. ಚಿಕ್ಕ ಪುಟ್ಟ ಕೆಲಸ ಮಾಡೋದಕ್ಕೆ ಒಳ್ಳೆ ಮೈಕ್ ಇರ್ಬೋದು ಅಂತ ಅನಿಸುತ್ತೆ. ಬಟ್ ಇದು ತೋರಿಸ್ತೀನಿ ನಿಮಗೆ, ತುಂಬ ಯೂಸ್ ಆಗ್ಬೋದು. ಯಾಕಂದರೆ ತುಂಬ ಜನ ಲಾಗ್ ಮಾಡ್ತಾ ಇರ್ತೀರಿ. ಲಾಗು ಜೊತೆಗೆ ನಿಮಗೆ ಲೈವ್ ಸ್ಟ್ರೀಮ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಲಾಗ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಲೈಕ್ ಚಿಕ್ಕ ಪುಟ್ಟ ಇಂಟರ್ವ್ಯೂ ತಗೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಸಂದರ್ಶನ ಮಾಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಆ ಸಲುವಾಗಿ ಈ ಮೈಕು ತುಂಬ ಯೂಸ್ ಆಗುತ್ತೆ ಅಂತ. ಅದ್ರ ಜೊತೆಗೆ ಈಗ ನಾನು ಒಂದು ಸಲ ಓಪನ್ ಮಾಡಿ ತೋರಿಸ್ತೀನಿ ಮೈಕ್ ಹೇಗಿದೆ ಅಂತ. ಹೆಂಗಿದೆ ಏನು ಕತೆ ಅಂತ ನೋಡೋಣ. ಈಸಿಯಾಗಿ ಬರ್ತಾ ನಾನೇ ಮಿಸ್ಟೇಕ್ ಮಾಡ್ಕೊತಾ ಇದ್ದೀನಿ. ಬಟ್ ತುಂಬ ಈಸಿಯಾಗಿ ತೆಗಿಬೋದು. ನಾನು ಮಿಸ್ಟೇಕ್ ಮಾಡಿಕೊಂಡು ರಾಂಗ್ ಇದರಲ್ಲಿ ತೆಗಿಯೋ ಪ್ರಯತ್ನ ಮಾಡಿದೆ. ಆ್ಯಂಡ್ ಇದು ಹಿಂಗೆ ತೆಗೆದ್ರೆ ಇಷ್ಟಿದೆ ನೋಡಿ. ಒಂದೊಂದಾಗಿ ತೋರಿಸ್ತೀನಿ ನಿಮಗೆ. ಇದು ನೋಡಿ, ಫುಲ್ ಸೇಫ್ ಆಗಿದೆ. ಇದು ಮೈಕ್ ಆಲ್ಮೋಸ್ಟ್ ಓಲ್ಡ್ ಏನು ಮೈಕ್ ಇತ್ತಲ್ಲ ಅದೇ ಸೈಜ್ ಇದೆ. ಇದು ವೂಕ್ ಅಂತ ಒಂದು ಕಂಪ್ನಿ ಇದೆ, ಬಟ್ ಇದು ಡಿಜಿಟೆಕ್ ಅಂತ. ಸೇಮ್ ಹಂಗೆ ಇದೆ, ಆಲ್ಮೋಸ್ಟ್ ಎಲ್ಲ ಹಂಗೆ ಇದೆ. ಇಲ್ಲಿ ಇದರೊಳಗೆ ನೋಡೋಣ, ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ ಮೆನು ಇದೆ ಗೈಡ್ ಮಾಡೋದಕ್ಕೆ. ಆ್ಯಂಡ್ ಅದು ಬಿಟ್ಟು ನಿಮ್ಗೆ ಇದೇನಂತ ಫಸ್ಟ್ ನೋಡ್ತೀನಿ ನಾನು. ಇದು ನಾನು ಕೊಟ್ಟವರಪ್ಪ, ಏನಂತ ಗೊತ್ತಾಗ್ತಾ ಇಲ್ಲ. ನೋಡು ಇದೇನಿರ್ಬೋದು. ಕೇಬಲ್ ಇದೆ, ಚಾರ್ಜಿಂಗ್ ಕೇಬಲ್ ಇದೆ. ಒಂದು ಚಾರ್ಜಿಂಗ್ ಕೇಬಲ್ ಇದೆ. ಆ್ಯಂಡ್ ಇದು ಇದು ಐ ಥಿಂಕ್ ಇದು ಲೈಕ್ ಏನಂತಾರೆ ಇದಕ್ಕೆ, ಒಂದು ಸಿ ಪಿನ್ ಇದೆ, ಇನ್ನೊಂದು ಲೈಕ್ ಇದು ಆ್ಯಪಲ್ ಫೋನ್ ಬರುತ್ತಲ್ಲ ಆ ಥರದ್ದು ಅಂತ ಅನಿಸುತ್ತೆ. ಇದು ಕನೆಕ್ಟ್ ಮಾಡ್ಕೋಬೋದು ಅಂತ, ಸಿ ಪಿನ್ ಜೊತೆ ಕನೆಕ್ಟ್ ಮಾಡ್ಕೋಬೋದು. ಅದಾದ್ಮೇಲೆ ಇದೊಂದು ಏನು ನೋಡೋಣ, ಇದೆರಡು ಲೈಕ್ ನಾಯ್ಸ್ ರಿಡಕ್ಷನ್ ಇದೆ. 2 ಫಿಲ್ಟರ್ ಇದೆ, 2 ಕೊಟ್ಟಿದ್ದಾರೆ ನೋಡಿ. 2 ಮೈಕಿಗೆ 2 ಅಂತ. ಅದಾದಮೇಲೆ ನಿಮಗೆ ಮೈಕ್ ತೋರಿಸ್ಬಿಡ್ತೀನಿ. ಮೈಕ್ ನೋಡಿ ತುಂಬ ಸ್ಟ್ರಾಂಗ್ ಆಗಿದೆ. ಇದು ರಿಸೀವರ್. ಇದು ಇದರಲ್ಲೂ ಈ ವಾಯ್ಸನ್ನು ಕ್ಯಾಪ್ಚರ್ ಮಾಡ್ತೀನಿ. ಸದ್ಯಕ್ಕೆ ನಾನು ವಿಡಿಯೋ ಮಾಡ್ತಿರುವಾಗ ಇದನ್ನು ಕ್ಲೋಸ್ ಮಾಡ್ತೀನಿ ಮತ್ತು ಅದು ಓಪನ್ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ ನೋಡಿ. 2 ಮೈಕ್ ಇದೆ, ಬಾಕ್ಸ್ ಇದು. ನಂತರ
2 ಮೈಕ್ ಇದು ನೋಡಿ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆಲ್ಮೋಸ್ಟ್ ಒಂದು ಹಳೆ ಮೈಕ್ ನೋಡ್ದಂಗೆ ಆಗುತ್ತೆ. ಆ್ಯಂಡ್ ಈಗ ಇದನ್ನು ಆನ್ ಮಾಡೋಣ, ಅವನಂದ್ರೆ ಲೈಕ್ ಚಾರ್ಜ್ ಇದ್ದರೆ ಇದನ್ನು ಆನ್ ಮಾಡೋಣ. ಚಾರ್ಜ್ ಇದೆ, ಇದಕ್ಕೊಂದು ಫಿಲ್ಟ್ರ್ ಹಾಕೋಣ. ಫಿಲ್ಟ್ರ್ ಹೆಂಗೆ ಹಾಕೋದು ಅಂತ ಈ ಥರ ಇದೆ ನೋಡಿ, ಸೀದಾ ಫಿಕ್ಸ್ ಮಾಡಿಬಿಡ್ಬೋದು. ಹಿಂಗಿದೆ ನೋಡಿ, ಟಕ್ ಅಂತ ಒಂದು ಸೌಂಡ್ ಬಂತು, ಇಲ್ಲಿಗೆ ಫಿಕ್ಸ್ ಇದಾಗುತ್ತೆ. ಈಗ ನಾನು ಈ ಮೈಕನ್ನು ಯೂಸ್ ಮಾಡ್ತೀನಿ, ನೋಡೋಣ. ಈ ಮೈಕ್ ಆಫ್ ಮಾಡ್ತೀನಿ ಸದ್ಯಕ್ಕೆ. ಈ ಮೈಕ್ ಯೂಸ್ ಮಾಡ್ತೀನಿ, ರಿಸೀವರ್ಗೆ ಹಾಕ್ತೀನಿ. ರಿಸೀವರ್ ಕನೆಕ್ಟ್ ಮಾಡಿದೆ. ಇದು ಇಲ್ಲಿವರೆಗೂ ಮಾತಾಡ್ತಿದ್ದದ್ದು ಈ ಮೈಕಲ್ಲಿ ಹಿಂದೆ, ಈಗ ಇದರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಗೊತ್ತಿಲ್ಲ, ಸೌಂಡ್ ಏನಾದ್ರು ವ್ಯತ್ಯಾಸ ಆದರೆ ಈಗ ನಾನು ಅದು ಇದರ ಔಟ್ಪುಟ್ ನೋಡುವಾಗ ಗೊತ್ತಾಗುತ್ತೆ. ಇವಿಷ್ಟು ಈ ಮೈಕ್ನ ಅನ್ಬಾಕ್ಸಿಂಗ್. ಇದು ಲೈಕ್ ಇದು ನನ್ನ ಕೆಲಸಕ್ಕಂತೂ ತುಂಬ ಯೂಸ್ ಆಗುತ್ತೆ, ಸಾಕಷ್ಟು ವರ್ಕ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಗೊತ್ತಿಲ್ಲ, ಯಾರಾದರೂ ತಮಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ತಗೋಬೋದು. ಆ್ಯಂಡ್ ಇನ್ನೊಂದು ವಿಷಯ ಅಂತಂದರೆ, ಕೆಲವೊಂದು ಮೊಬೈಲ್ ತುಂಬ ಚೆನ್ನಾಗಿ ಲೈಕ್ ಸೌಂಡನ್ನು ಕ್ಯಾಪ್ಚರ್ ಮಾಡುತ್ತೆ ಮತ್ತು ಲೈಕ್ ನಾಯ್ಸು ಕೂಡ ರಿಡಕ್ಷನ್ ಆಗಿ ಬರುತ್ತೆ. ಕೆಲವೊಂದು ಮೊಬೈಲಲ್ಲಿ ತುಂಬ ಲೈಕ್ ಆಚೆ ಈಚೆ ಏನು ಸೌಂಡ್ ಜಾಸ್ತಿ ಬರುತ್ತೆ, ಅಂಥ ಸೌಂಡ್ ಜಾಸ್ತಿ ಕೇಳುತ್ತೆ. ಇದು ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ಔಟ್ಪುಟ್ಟನ್ನು ಪಡ್ಕೋಬೋದು. ಮೈಕಲ್ಲಿ ತುಂಬ ರೇಟೆಡ್ ಮೈಕ್ ಎಲ್ಲ ಇದೆ. 12,000 13,000 ಜಾಸ್ತಿ ಇರ್ಬೋದು. ನಾನು ನೋಡಿದ ಪ್ರಕಾರ ಒಂದು 12-13 ಸಾವಿರದೆಲ್ಲ ಇದೆ. ತುಂಬ ಕ್ವಾಲಿಟಿ ಅಂತೂ ಅದ್ಭುತವಾಗಿ ಬರುತ್ತೆ. ಬಟ್ ಇದು ನೀವೇ ಹೇಳಬೇಕೀಗ ಯಾವ ಕ್ವಾಲಿಟಿ ಬಂದಿದೆ ಅಂತ, ಯಾಕಂದರೆ ನಾನು ಸಂಪೂರ್ಣವಾಗಿ ಈ ವಿಡಿಯೋವನ್ನು ನಿಮಗೆ ಒಪ್ಪಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೂ ಅವಶ್ಯಕತೆ ಇದ್ದರೆ ಇದೊಂದು ಮೈಕನ್ನು ಪರ್ಚೇಸ್ ಮಾಡ್ಕೋಬೋದು, ಚಿಕ್ಕ ಪುಟ್ಟ ಲಾಗರ್ಸ್ ಆಗಿದ್ದರೆ ಅಥವಾ ಯೂಟ್ಯೂಬರ್ ಆಗಿದ್ದರೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.